Hello everyone, I am Santosh. Today we are going to discuss again the very important questions based on structures, unions and pointers. Okay, ನಿಮ್ಮ ಸಿಲೆಬಸ್ ಅಲ್ಲಿ ಮೇ ಬಿ ಸ್ಟ್ರಕ್ಚರ್ ಮತ್ತು ಯೂನಿಯನ್ ಲಾಸ್ಟ್ ಯೂನಿಟ್ ಅಲ್ಲಿ ಇರಬಹುದು, ಬಟ್ ಸಮ್ ಆಫ್ ದಿ ಸಿಲೆಬಸ್ ಅಲ್ಲಿ ಸ್ಟ್ರಕ್ಚರ್ ಯೂನಿಯನ್ ಪಾಯಿಂಟರ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ that's why I am discussing some of the important questions on structures, unions and pointers. Okay, let us discuss one by one. First question is, what is structure and how to declare a structure? Structure ಅಂದ್ರೆ ಏನು, ಅರೇ ಅಂದ್ರೆ ಏನು, ಸೆಟ್ ಆಫ್ ಸೇಮ್ ಟೈಪ್ ಆಫ್ ಐಟಮ್ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದೇ ಥರ ಸ್ಟ್ರಕ್ಚರ್ ಅಂದ್ರೆ ಏನು, ಡಿಫ್ರೆಂಟ್ ಟೈಪ್ ಆಫ್ ಐಟಮ್ ಸ್ಟೋರ್ ಮಾಡೋಕ್ಕೆ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ. ಸಿಂಪಲ್. ಓಕೆ, ಹೌ ಟು ಡಿಕ್ಲೇರ್ ಇಟ್, ಸ್ಟ್ರಕ್ಟ್ ಕೀವರ್ಡ್ ಯೂಸ್ ಮಾಡ್ತೀವಿ, ಸ್ಟ್ರಕ್ಚರ್ ನೇಮ್ ಹಾಕ್ತೀವಿ, ದೆನ್ ಸಮ್ ಮೆಂಬರ್ಸನ್ನು ಇನ್ಕ್ಲೂಡ್ ಮಾಡಿ ಕ್ಲೋಸಿಂಗ್ ಬ್ರೇಸ್ ಹಾಕಿ ಸೆಮಿಕೋಲನ್ ಹಾಕಿದರೆ ದಟ್ ಈಸ್ ವಾಟ್ ಸ್ಟ್ರಕ್ಚರ್ ಡಿಕ್ಲರೇಷನ್. ಸ್ಟ್ರಕ್ಚರ್ ವೇರಿಯೇಬಲ್ ಡಿಕ್ಲರೇಷನ್ ಅಂದ್ರೇನು, ಸ್ಟ್ರಕ್ಚರ್ ನೇಮ್ ಬರೆದು ಲಾಸ್ಟಿಗೆ ಯು ಕ್ಯಾನ್ ಆ್ಯಡ್ ವೇರಿಯೇಬಲ್ ನೇಮ್. ಓಕೆ, ದೆನ್ ಎಕ್ಸ್ಪ್ಲೇನ್ ಸ್ಟ್ರಕ್ಚರ್ ಡೆಫಿನಿಷನ್ ವಿತ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್. ದ ಸೇಮ್ ಕ್ವಶನ್, ಅಲ್ಲಿ ನೀವು ಸಿಂಟ್ಯಾಕ್ಸ್ ಬರೀಬೇಕು, ದೆನ್ ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಬೇಸ್ಡ್ ಆನ್ ಎನಿ ಸ್ಟ್ರಕ್ಚರ್. ದೆನ್ ರೈಟ್ ಎ ಸಿ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್ ಅಂತ ಕೇಳಿದ್ದಾರೆ. ಸ್ಟ್ರಕ್ಚರ್ ಮತ್ತು ಯೂನಿಯನ್ ಬೋತ್ ಆರ್ ಸಿಮಿಲರ್, ಬಟ್ ದ ಓನ್ಲಿ ಡಿಫರೆನ್ಸ್ ಈಸ್ ಯಾವ ಥರ ಸ್ಟ್ರಕ್ಚರ್ ಮೆಂಬರ್ಸ್ ಆರ್ ಸ್ಟೋರ್ಡ್ ಇನ್ ಮೆಮರಿ, ಅದರ ಯಾವ ಥರ ಯೂನಿಯನ್ ಮೆಂಬರ್ಸ್ ಆರ್ ಸ್ಟೋರ್ಡ್ ಇನ್ ದ ಮೆಮರಿ, ಅದರಲ್ಲಿ ಮಾತ್ರ ಡಿಫರೆನ್ಸ್ ಇರುತ್ತೆ. ಓಕೆ, ಯು ಕ್ಯಾನ್ ರೈಟ್, ವಿ ಕ್ಯಾನ್ ಯೂಸ್ ಸ್ಟ್ರಕ್ಚರ್ನಲ್ಲಿ ಸ್ಟ್ರಕ್ಟ್ ಕೀವರ್ಡ್ ಯೂಸ್ ಮಾಡ್ತೀವಿ, ಯೂನಿಯನ್ನಲ್ಲಿ ಯೂನಿಯನ್ ಕೀವರ್ಡ್ ಯೂಸ್ ಮಾಡ್ತೀವಿ. ದೆನ್ ಸ್ಟ್ರಕ್ಚರ್ ಟೇಕ್ಸ್ ಮೋರ್ ಮೆಮರಿ, ಯೂನಿಯನ್ ಟೇಕ್ಸ್ ಲೆಸ್ ಮೆಮರಿ. ಇನ್ ಸ್ಟ್ರಕ್ಚರ್ all members can be accessed at the same time, but in unions only one member can be accessed. ಓಕೆ, ಈ ಥರ ನೀವು ಬರಿತಾ ಹೋಗ್ಬೋದು. ದೆನ್ ವಾಟ್ ಈಸ್ ಎ ಯೂನಿಯನ್? ಯೂನಿಯನ್ ಅಂದ್ರೆ ಏನು, ಇಟ್ ಈಸ್ ಕಲೆಕ್ಷನ್ ಆಫ್ ಡಿಫರೆಂಟ್ ಟೈಪ್ ಆಫ್ ಐಟಮ್ಸ್. ಸ್ಟ್ರಕ್ಚರ್ ಮತ್ತು ಯೂನಿಯನ್ಗೆ ಸೇಮ್ ಡೆಫಿನೇಷನ್ ಬರೀರಿ. ಡಿಕ್ಲರೇಷನ್ನಲ್ಲಿ ಸ್ಟ್ರಕ್ಟ್ ಇದ್ದಾಗ ಸ್ಟ್ರಕ್ಚರ್ ಇದ್ದಾಗ ಸ್ಟ್ರಕ್ಟ್ ಅಂತ ಬರಿಬೇಕು, ಯೂನಿಯನ್ ಇದ್ದಾಗ ಯೂನಿಯನ್ ಅಂತ ಬರಿಬೇಕು. ದೆನ್ ವಾಟ್ ಈಸ್ ಪಾಯಿಂಟರ್? ಪಾಯಿಂಟರ್ ಅಂದ್ರೇನು? ಪಾಯಿಂಟರ್ ಈಸ್ ಎ ವೇರಿಯೇಬಲ್ ವಿಚ್ ಹೋಲ್ಡ್ಸ್ ದಿ ಅಡ್ರೆಸ್ ಆಫ್ ಅನದರ್ ವೇರಿಯೇಬಲ್. ಇಷ್ಟು ಬರೆದ್ರೆ ಇಟ್ ಈಸ್ ಇನಫ್. ದೆನ್ ಅಗೇನ್ ಕ್ವಶನ್ ಈಸ್ ಡಿಫೈನ್ ಸ್ಟ್ರಕ್ಚರ್ ಅಂತ ಕೇಳಿದರೆ, ಕಾಮನ್ ಕ್ವಶನ್. ದೆನ್ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ದೆನ್ ಡಿಫೈನ್ ಪಾಯಿಂಟರ್ಸ್ ಇನ್ ಸಿ ಆ್ಯಂಡ್ ಹೌ ಟು ಡಿಕ್ಲೇರ್ ಎ ಪಾಯಿಂಟರ್. ಪಾಯಿಂಟರನ್ನು ಹೇಗೆ ಪಾಯಿಂಟರ್ ಅಂದ್ರೆ ಏನು, ಇಟ್ ಈಸ್ ಜಸ್ಟ್ ಎ ವೇರಿಯೇಬಲ್ ವಿಚ್ ಹೋಲ್ಡ್ಸ್ ದಿ ಅಡ್ರೆಸ್ ಆಫ್ ಅನದರ್ ವೇರಿಯೇಬಲ್. ಹೌ ಟು ಡಿಕ್ಲೇರ್ ಇಟ್, ಹೇಗೆ ಡಿಕ್ಲೇರ್ ಮಾಡಬೇಕು, ಡೇಟಾ ಟೈಪ್ ಬರೀಬೇಕು, ದೆನ್ ವೇರಿಯೇಬಲ್ ನೇಮ್, ಪಾಯಿಂಟರ್ ನೇಮ್ ಬರೆದ್ರೆ ದಟ್ ಈಸ್ ವಾಟ್ ಡಿಕ್ಲರೇಷನ್ ಆಫ್ ಪಾಯಿಂಟರ್. ಅಗೇನ್ ದ ಕ್ವಶನ್ ಈಸ್, ವಾಟ್ ಈಸ್ ಎ ಯೂನಿಯನ್? ಯೂನಿಯನ್ ಅಂದ್ರೆ ಏನು, ಕಲೆಕ್ಷನ್ ಆಫ್ ಡಿಫರೆಂಟ್ ಟೈಪ್ ಆಫ್ ಐಟಮ್ಸ್. ಹೌ ಟು ಡಿಫೈನ್ ಇಟ್? ಡಿಫೈನ್ ಅಂತ ಕೇಳಿ, ಡಿಕ್ಲೇರ್ ಅಂತ ಕೇಳಿ, ಅಥವಾ ಹೌ ಟು ಕ್ರಿಯೇಟ್ ಅಂತ ಕೇಳಿದ್ರು ಯು ಕ್ಯಾನ್ ಗಿವ್ ದ ಸೇಮ್ ಆನ್ಸರ್. ದೆನ್ ರೈಟ್ ಎ ಸಿ ಪ್ರೋಗ್ರಾಮ್ ಟು ಇಲುಸ್ಟ್ರೇಟ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್. ಅದಕ್ಕೆ ಏನು ಮಾಡ್ಬೇಕು, ನೀವು ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿರಿ, ಒಂದು ಯೂನಿಯನ್ ಕ್ರಿಯೇಟ್ ಮಾಡಿರಿ, ಎರಡರಲ್ಲೂ ಸೇಮ್ ಮೆಂಬರ್ಸ್ ಯೂಸ್ ಮಾಡಿರಿ, ಆ್ಯಂಡ್ ಎರಡರದ್ದು ಏನು ಮಾಡ್ಬೇಕು, ನೀವು ಸೈಜನ್ನು ಡಿಸ್ಪ್ಲೇ ಮಾಡಿರಿ. ಯಾಕಂದರೆ ಸ್ಟ್ರಕ್ಚರ್ ಟೇಕ್ಸ್ ಮೋರ್ ಸೈಜ್, ಯೂನಿಯನ್ ಟೇಕ್ಸ್ ಲೆಸ್ ಸೈಜ್ ಅಂತ ನಾವು ತೋರಿಸ್ಬೇಕಾಗುತ್ತೆ. ಸೈಜ್ ಡಿಸ್ಪ್ಲೇ ಮಾಡೋಕ್ಕೆ ಏನು ಯೂಸ್ ಮಾಡಿರಿ, ಸೈಜ್ ಆಫ್ ಆಪರೇಟರ್ ಯೂಸ್ ಮಾಡಿರಿ. ಓಕೆ, ದಿಸ್ ಈಸ್ ವೆರಿ ಸಿಂಪಲ್ ಎಕ್ಸಾಂಪಲ್. ದಿಸ್ ಈಸ್ ಎ ಲ್ಯಾಬ್ ಪ್ರೋಗ್ರಾಮ್. ಲ್ಯಾಬ್ ಪ್ರೋಗ್ರಾಮಲ್ಲಿನೂ ಅದಿದೆ. ಓಕೆ, ಲಿಸ್ಟ್ ದಿ ಅಡ್ವಾಂಟೇಜಸ್ ಆಫ್ ಪಾಯಿಂಟರ್. ಪಾಯಿಂಟರ್ ಯೂಸ್ ಮಾಡೋದ್ರಿಂದ ಏನೇನು ಅಡ್ವಾಂಟೇಜ್ ಆಗುತ್ತೆ ಅಂತ ಬರೀಬೇಕು. With the help of address you can access the value and you can also manipulate the values using pointer. ಮತ್ತೆ ಪಾಯಿಂಟರ್ ಯೂಸ್ ಮಾಡಿ ಯು ಕ್ಯಾನ್ ಗೋ ಫಾರ್ ಡೈನಾಮಿಕ್ ಮೆಮರಿ ಅಲೋಕೇಶನ್, ಅದನ್ನೆಲ್ಲ ನೀವು ಮಾಡಬಹುದು. ದೆನ್ ವಾಟ್ ಆರ್ ಅರೇ ಆಫ್ ಸ್ಟ್ರಕ್ಚರ್ಸ್? ಸ್ಟ್ರಕ್ಚರ್ ಸಿಂಗಲ್ ಇದ್ದರೆ ಅದು ಜಸ್ಟ್ ಎ ಸ್ಟ್ರಕ್ಚರ್.
ಅದೇ ಸ್ಟ್ರಕ್ಚರನ್ನು ಮಲ್ಟಿಪಲ್ ಎಂಟಿಟಿಗೆ ಅಥವಾ ಗ್ರೂಪ್ಗೆ ಅಪ್ಲೈ ಮಾಡಿದರೆ ಅದಕ್ಕೆ ಏನಂತಾರೆ ಅರೇ ಆಫ್ ಸ್ಟ್ರಕ್ಚರ್, ಅರೇ ಆಫ್ ಸ್ಟೂಡೆಂಟ್ಸ್, ಅರೇ ಆಫ್ ಸ್ಟೂಡೆಂಟ್ ರೆಕಾರ್ಡ್ಸ್, ಅರೇ ಆಫ್ ಎಂಪ್ಲಾಯೀಸ್. ಅಂದರೆ ಎಂಪ್ಲಾಯ್ ರೆಕಾರ್ಡ್ ಸ್ಟೋರ್ ಮಾಡೋರಿದ್ರಂದರೆ ಅದು ಒಂದು ಸ್ಟ್ರಕ್ಚರ್. ಭಾಳಷ್ಟು ಎಂಪ್ಲಾಯ್ ರೆಕಾರ್ಡ್ ಸ್ಟೋರ್ ಮಾಡೋರಿದ್ದರೆ ಅದು ಅರೇ ಆಫ್ ಸ್ಟ್ರಕ್ಚರ್ಸ್. ಸ್ಟೂಡೆಂಟ್ ರೆಕಾರ್ಡ್ ಸ್ಟೋರ್ ಮಾಡಿದರೆ ಅದು ಸ್ಟ್ರಕ್ಚರ್. ಭಾಳಷ್ಟು ಸ್ಟೂಡೆಂಟ್ ರೆಕಾರ್ಡ್ ಸ್ಟೋರ್ ಮಾಡಿದರೆ ಅದು ಅರೇ ಆಫ್ ಸ್ಟ್ರಕ್ಚರ್. ಆ್ಯಂಡ್ ಅದ್ರ ಮೇಲೆ ಒಂದು ಪ್ರೋಗ್ರಾಮ್ ಇದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ರೈಟ್ ಎ ಸಿ ಪ್ರೋಗ್ರಾಮ್ ಟು ರೀಡ್ ಡಿಸ್ಪ್ಲೇ ರೆಕಾರ್ಡ್ಸ್ ಆಫ್ ಎನ್ ಸ್ಟೂಡೆಂಟ್ ಸ್ಟ್ರಕ್ಚರ್. ನೀವೇನು ಮಾಡಬೇಕು, ಸ್ಟೂಡೆಂಟ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಅದರಲ್ಲಿ ಎನ್ ಸ್ಟೂಡೆಂಟ್ದು ಡೀಟೇಲ್ಸನ್ನು ಸ್ಟೋರ್ ಮಾಡಬೇಕು. ಆಮೇಲೆ ಅದನ್ನೇ ಪ್ರಿಂಟ್ ಮಾಡಿದರೆ ಆಯಿತು. ದೆನ್ ವಾಟ್ ಈಸ್ ಎ ಪಾಯಿಂಟರ್ ಅರಿಥಮೆಟಿಕ್ ಅಂತ ಕೇಳಿದ್ದಾರೆ. ಅಂದರೆ ಪಾಯಿಂಟರ್ ಮೇಲೆ ನೀವು ಅರಿಥಮೆಟಿಕ್ಸ್ ಕೂಡ ಮಾಡ್ಬೋದು. ನಂಬರ್ ಮೇಲೆ ಅರಿಥಮೆಟಿಕ್ ಮಾಡಿದರೆ ಯು ವಿಲ್ ಗೆಟ್ ದ ನಂಬರ್ ಆ್ಯಸ್ ದಿ ರಿಸಲ್ಟ್. ಪಾಯಿಂಟರ್ಸ್ ಮೇಲೆ ಅರಿಥಮೆಟಿಕ್ ಮಾಡಿದರೆ ಅಡ್ರೆಸ್ ಆ್ಯಸ್ ದಿ ರಿಸಲ್ಟ್ಸ್ ಯು ಆರ್ ಗೋಯಿಂಗ್ ಟು ಗೆಟ್. ಅದರಲ್ಲಿ ಪಾಯಿಂಟರ್ ಎಡಿಷನ್, ಪಾಯಿಂಟರ್ ಸಬ್ಟ್ರಾಕ್ಷನ್, ಇನ್ಕ್ರಿಮೆಂಟ್, ಡಿಕ್ರಿಮೆಂಟ್ ಇದನ್ನೆಲ್ಲ ನೀವು ಬರಿಬಹುದು. ರೈಟ್ ಎ ನೋಟ್ ಆನ್ ಪಾಯಿಂಟರ್ಸ್ ಆ್ಯಂಡ್ ಅರೇಸ್. ಅರೇ ಮತ್ತು ಪಾಯಿಂಟರ್ ಎರಡು ಕಾಂಬಿನೇಷನ್ ಆಗೋ ಥರ ಒಂದು ಸಿಂಪಲ್ ಎಕ್ಸಾಂಪಲ್ ಅಥವಾ ಅದ್ರ ಮೇಲೆ ನೋಟ್ ಕೂಡ ಬರಿಬಹುದು. ಲಿಸ್ಟ್ ದಿ ಅಡ್ವಾಂಟೇಜಸ್ ಆಫ್ ಸ್ಟ್ರಕ್ಚರ್. ಸ್ಟ್ರಕ್ಚರ್ನಲ್ಲಿ ಏನು ಅಡ್ವಾಂಟೇಜ್ ಅಂತ ಬರಿಬಹುದು. ಲೈಕ್ ಯು ಕ್ಯಾನ್ ಸ್ಟೋರ್ ಡಿಫರೆಂಟ್ ಟೈಪ್ ಆಫ್ ಐಟಮ್ಸ್ ಅಂತ ಬರಿಬೋದು. ಮತ್ತು ಆಲ್ ಸ್ಟ್ರಕ್ಚರ್ ಮೆಂಬರ್ಸನ್ನು ಎಟ್ ಎ ಟೈಮ್ ನೀವು ಎಕ್ಸೆಸ್ ಮಾಡ್ಬೋದು ಅಂತ ಕೂಡ ಬರಿಬೋದು. ರೈಟ್ ಎ ಸಿ ಪ್ರೋಗ್ರಾಮ್ ಟು ಡಿಫೈನ್ ಸ್ಟೂಡೆಂಟ್ ಸ್ಟ್ರಕ್ಚರ್ ಆ್ಯಂಡ್ ಡಿಸ್ಪ್ಲೇ ರೆಕಾರ್ಡ್ಸ್ ಆಫ್ ಎನ್ ಸ್ಟೂಡೆಂಟ್. ಇದು ಲ್ಯಾಬ್ ಪ್ರೋಗ್ರಾಮ್ ಇರುತ್ತೆ, ಜಸ್ಟ್ ಯು ನೀಡ್ ಟು ಅಬ್ಸರ್ವ್ ಕೇರ್ಫುಲ್ಲಿ. ಓಕೆ, ಆಲ್ಮೋಸ್ಟ್ ಸಮ್ ಆಫ್ ದಿ ಲ್ಯಾಬ್ ಪ್ರೋಗ್ರಾಮ್ಸ್ ಯು ಆರ್ ಗೆಟಿಂಗ್ ಇನ್ ಥಿಯರಿ ಆಲ್ಸೋ. ಅದಕ್ಕೋಸ್ಕರ ಲ್ಯಾಬ್ ಪ್ರೋಗ್ರಾಮ್ಸ್ ಕೂಡ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ಮೆನ್ಷನ್ ದಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಪಾಯಿಂಟರ್ಸ್. ಓಕೆ, ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಪಾಯಿಂಟರ್ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ನೀವು, ಯು ಕ್ಯಾನ್ ಎಕ್ಸೆಸ್ ದಿ ವ್ಯಾಲ್ಯೂಸ್ ಆಸ್ ವೆಲ್ ಆಸ್ ಯು ಕ್ಯಾನ್ ಮ್ಯಾನಿಪುಲೇಟ್ ದಿ ವೇರಿಯೇಬಲ್ ವ್ಯಾಲ್ಯೂಸ್ ಯೂಸಿಂಗ್ ಪಾಯಿಂಟರ್ಸ್. ದೆನ್ define structure and how to declare it, already we have discussed. Then write a C program to use structures to store n students. The same question ಅದನ್ನೇ ಬೇರೆ ವೇನಲ್ಲಿ ಕೇಳಿದ್ದಾರೆ. How do you declare structures in C? struct keyword ಯೂಸ್ ಮಾಡಿ you can declare the structures. Write a C program to demonstrate pointer arithmetics. ಇದು ಲ್ಯಾಬ್ ಪ್ರೋಗ್ರಾಮ್ ಇರೋದ್ರಿಂದ ಜಸ್ಟ್ ಗೋ ಆ್ಯಂಡ್ ಅಬ್ಸರ್ವ್. ಪಾಯಿಂಟರ್ ಕ್ರಿಯೇಟ್ ಮಾಡಿರಿ, ಪಾಯಿಂಟರ್ ಪ್ಲಸ್ ಮಾಡಿದರೆ ಪಾಯಿಂಟರ್ ಇನ್ಕ್ರಿಮೆಂಟ್ ಆಗುತ್ತೆ, ಮೈನಸ್ ಮಾಡಿದರೆ ಒಂದು ಅಡ್ರೆಸ್ ಬ್ಯಾಕ್ ಸೈಡ್ ಹೋಗುತ್ತೆ, +5 ಮಾಡಿದರೆ ಇಟ್ ಆಟೋಮೆಟಿಕ್ಲಿ ಗೋಸ್ ಟು ದ 5th ಲೊಕೇಶನ್, ಮುಂದ್ಗಡೆ 5 ಲೊಕೇಶನ್ ಮುಂದೆ ಹೋಗುತ್ತೆ. -5 ಮಾಡಿದರೆ 5 ಲೊಕೇಶನ್ ಹಿಂದ್ಗಡೆ ಮೂವ್ ಆಗುತ್ತೆ. ಓಕೆ, ಆ ಥರ ಒಂದು ಸಿಂಪಲ್ ಪ್ರೋಗ್ರಾಮ್ ಬರಿಬೋದು. ಹೌ ಡು ಯು ಎಕ್ಸಸ್ ಮೆಂಬರ್ಸ್ ಆಫ್ ಸ್ಟ್ರಕ್ಚರ್ಸ್? ಡಾಟ್ ಆಪರೇಟರ್ ಯೂಸ್ ಮಾಡಿ ನೀವು ಮೆಂಬರ್ಸನ್ನು ಎಕ್ಸಸ್ ಮಾಡ್ಬೋದು. ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ರಿ. ರೈಟ್ ದಿ ಡಿಫರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್, ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ಆಲ್ಮೋಸ್ಟ್ ಸೇಮ್ ಕ್ವಶನ್ಸ್ ರಿಪೀಟ್ ಆಗ್ತಾ ಹೋಗ್ತವೆ. ಓಕೆ, ವಾಟ್ ಈಸ್ ಎ ಸ್ಟ್ರಕ್ಚರ್, ಹೌ ಟು ಡಿಕ್ಲೇರ್ ಇಟ್, ವಾಟ್ ಈಸ್ ಎ ಯೂನಿಯನ್, ಹೌ ಟು ಡಿಕ್ಲೇರ್ ಇಟ್. ಎರಡಕ್ಕೂ ಸೇಮ್ ಆನ್ಸರ್, ಬಟ್ ಓನ್ಲಿ ಡಿಫರೆನ್ಸ್ ಈಸ್ ಸ್ಟ್ರಕ್ಚರ್ ಡಿಕ್ಲೇರ್ ಮಾಡುವಾಗ ಸ್ಟ್ರಕ್ಟ್ ಯೂಸ್ ಮಾಡಿರಿ, ಯೂನಿಯನ್ ಡಿಕ್ಲೇರ್ ಮಾಡುವಾಗ ಯೂನಿಯನ್ ಯೂಸ್ ಮಾಡಿಬಿಟ್ರೆ ಮುಗೀತು. ದೆನ್ ಹೌ ಸ್ಟ್ರಕ್ಚರ್ಸ್ ಆರ್ ಡಿಫರೆಂಟ್ ಫ್ರಾಮ್ ಯೂನಿಯನ್ಸ್ ಅಂತ ಕೇಳಿದ್ದಾರೆ. ಎರಡು ಹೆಂಗೆ ಡಿಫರೆನ್ಷಿಯೇಟ್ ಮಾಡ್ತೀರಿ, ಮೀನ್ಸ್ ಡಿಫರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಅದನ್ನೇ ನೀವು ಬರಿಬೋದು. ದೀಸ್ ಆರ್ ಆಲ್ ದಿ important questions I have collected from different question papers. Maybe almost repetitions ಇಲ್ಲಿ ಭಾಳ ಆಗಿರ್ತವೆ. Go and observe and work on it. Okay, if you have any questions, any doubts, you can comment. Thank you.